ಯಾರು ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿದ್ರು ಆ ಸಂವಿಧಾನ ಬ್ಯಾಡ್ ನಮಗೆ ಅನ್ನುವಂಥ ಪರಿಸ್ಥಿತಿ ಆಗಿದೆ. ಆ ಸಂವಿಧಾನ ಬದಲಾಯಿಸಬೇಕು ಅನ್ನೋಂಥ ಪರಿಸ್ಥಿತಿ ಬಂದದ. ಕಾರಣ ಏನಪ್ಪ ಅಂತಂದ್ರೆ ಈ ರಾಜಕೀಯ ಸಮಾನತೆ ಸಹಿತ ಕಿತ್ತಾಕಬೇಕು ಅಂತೇಳಿ ಪಾಪ ಈ ಶೂದ್ರ ಸಮುದಾಯದಲ್ಲೇ ಅಥವಾ ನಮ್ಮ ಮೀಸಲಾತಿ ಒಳಗಿದ್ದಂಥ ಸಮುದಾಯಗಳಿಗೆ ಸರ್ಕಾರ ನಡೆಸುವಂಥ ಶಕ್ತಿ ಇಲ್ಲ, ಅವರಲ್ಲಿ ಹಣಬಲ ಇಲ್ಲ, ದುಡ್ಡು ಇಲ್ಲ. ದುಡ್ಡು ಯಾವಾಗಿಂದ ಬರೋದು? ಉದ್ಯೋಗದಿಂದ ಬರೋದು. ಉದ್ಯೋಗಗಳಿಲ್ಲ. ಎಲ್ಲ ಶ್ರೀಮಂತರ ಪಾಲ, ಬಂಡವಾಳಶಾಹಿರ ಪಾಲ ಆಗಿಬಿಟ್ಟಿದ್ದಾವೆ. ಇಲ್ಲಿ ಭೂಮಿಗಳು, ಇಲ್ಲಿ ಉದ್ಯೋಗಗಳು, ಇಲ್ಲಿ ಇಂಡಸ್ಟ್ರಿಗಳು ಎಲ್ಲನೂ ಇವತ್ತು ಸಾಲಿಗಳು ಸಹಿತ ದುಡ್ಡಿದ್ದವ್ರು ಸಾಲಿಗಳಾಗಿದ್ದಾವೆ. ದುಡ್ಡಿದ್ದವ್ರ ಮಾತ್ರ ಸಾಲಿಗಿಂತ ಪ್ರಸಂಗ ಬಂದದ. ಇದು ಅಂಬೇಡ್ಕರ್ ಅವ್ರಿಗೆ ಮಾಡಿದಂಥ ದ್ರೋಹ ನಮ್ಮ ಯಾರು ಮಾಡ್ತಾಯಿದ್ವಿ. ಇವತ್ತಿನ ರಾಜಕಾರಣಿಗಳು ದ್ರೋಹ ಮಾಡ್ತಾಯಿದ್ದಾರೆ ಅಂದ್ರೆ ಅವ್ರು ಸಿಟ್ಟು ಬರ್ಬೋದೇನು? ಬರಲಿ, ಏನು ತಪ್ಪಿಲ್ಲ. ಅಂಬೇಡ್ಕರ್ ಅವ್ರು ಬರೆಸಿದ್ದು ಸಮಾನ ಎಜುಕೇಷನ್ ಎಲ್ಲರಿಗೂ ಹೋಗ್ಬೇಕು. ಎಲ್ಲಿ ಹೋಗ್ತಾ ಇದೆ? ಎಷ್ಟು ಮಂದಿ ಪಾಪ ತಳ ಸಮುದಾಯದ ಜನ ಇವತ್ತಿನ ಹೈಯರ್ ಎಜುಕೇಷನ್ ಪಡೀಲಿಕ್ಕೆ ಸಾಧ್ಯ ಇದೆ? ಅಮೇರಿಕಾ, ಇಂಗ್ಲೆಂಡ್ ಹೇಳ್ತೀವಿ ನಾವು ಕೊಡ್ತೀವಿ, ರಿಸರ್ವೇಷನ್ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಮಂದಿ ಹೋಗಿದ್ದಾರೆ? ಲಿಸ್ಟ್ ಎಷ್ಟದ ಬಿಡುಗಡೆ ಮಾಡಲಿ ಅದನ್ನು? ಎಲ್ಲ ಮಕ್ಕಳು ಶಿಕ್ಷಣ ಸಿಗ್ತಾ ಇಲ್ಲ. ಅದಕ್ಕಾಗಿ ಶಿಕ್ಷಣ ಜೊತೆಗೆ ಆರೋಗ್ಯನೂ ಇವತ್ತಿಲ್ಲ. ಇವತ್ತು ಆರೋಗ್ಯದಿಂದ ಎಷ್ಟು ಕೆಟ್ಟ ಪರಿಣಾಮ ಆಗ್ಯದಪ್ಪ ಅಂತಂದ್ರೆ ಸರ್ಕಾರಿ ದವಾಖಾನೆಗಳಲ್ಲಿ ವ್ಯವಸ್ಥೆ ಇಲ್ಲ, ಮತ್ತೊಂದಿಲ್ಲ, ಬದುಕಂತ ನರಕ ಆಗ್ಯದ. ಎಷ್ಟೋ ಮಕ್ಕಳದ್ದು ಆ ಜನರು ಹೋಗಿ ಮಾತಾಡಿಸ್ರು, ಸರ್ವೆ ಮಾಡಿಸ್ರೆ ಗೊತ್ತಾಗ್ತದೆ. ಹೀಗಾಗಿ ಇನ್ನೊಂದು ಆರ್ಥಿಕ ಸಮಾನತೆ ಪಾಪ ಅವ್ರಿಗೆ ಸಾಧ್ಯ ಆಗಿಲ್ಲ. ಅಂಬೇಡ್ಕರ್ ಅವರಿಗೆ ಆರ್ಥಿಕ ಸಮಾನತೆ ಬರಬೇಕಾಗಿತ್ತಪ್ಪ ಅಂದ್ರೆ ಎಲ್ಲರಿಗೂ ಉದ್ಯೋಗದಲ್ಲಿ, ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಅವಕಾಶ ಇರಬೇಕಾಗಿತ್ತು. ಆ ಪ್ರಮಾಣದವ್ರು ದುಡ್ಡು ಇರಲಿಲ್ಲ, ಭೂಮಿ ಇರಲಿಲ್ಲ, ಮತ್ತೇನೂ ಇರಲಿಲ್ಲ. ಇವತ್ತಿನ ಸಹಿತ ಭೂಮಿ ಯಾರ ಹೆಸರಿಲ್ಲ, ಎಷ್ಟದ ಏನದ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಸರ್ವೆ ಮಾಡಿದಾಗ ಇವು ಎಷ್ಟು ಜನ ಇಲ್ಲಿ ಭೂಮಿಯನ್ನು ಕೊಟ್ಟಿದ್ದಾರೆ. ಈಗಷ್ಟೇನೋ ರಿಸರ್ವೇಷನ್ ಸ್ವಲ್ಪ ಸರ್ಕಾರಿ ನೌಕರಿಗಳು ಹಿಡಿದಿರ್ಬೋದು, ಇಲ್ಲ ಅಂತಲ್ಲ, ಅಲ್ಲೋ ಇಲ್ಲೋ. ಅವರು ಈಗ ಏನಾಗಿಬಿಟ್ಟಿದ್ದಾರಪ್ಪ ಅಂದ್ರೆ ಸರ್ಕಾರಿ ಬ್ರಾಹ್ಮಣರಾಗಿ ಹೋಗಿಬಿಟ್ಟಿದ್ದಾರೆ. ಇವತ್ತು ಬ್ರಾಹ್ಮಣ್ಯತ್ವವನ್ನು ಪಡೆದುಬಿಟ್ಟಿದ್ದಾರೆ. ಅವರು ಸಹಿತ ತಮ್ಮ ಜನಾಂಗವನ್ನು ನಿತ್ತುವಂಥ ಕೆಲಸದಲ್ಲಿ ಮಾಡ್ತಾ ಇಲ್ಲ ಅನ್ನೋದು ಸಹಿತ ಅಷ್ಟು ನಾವು ಕಂಡು ಬರ್ತೀವಿ ಸಹಿತ ಆಗ್ಯದ. ಅದಕ್ಕೆ ಇವತ್ತಿನ 135ನೇ ಈ ನಮ್ಮ ಅಂಬೇಡ್ಕರ್ ಅವರ ಜನ್ಮದಿನದಂದು ಜಯಂತಿಯಂದು ನಾವು ಇವತ್ತು ನಮ್ಮ ಸರ್ಕಾರವು ನಿಜವಾಗಿಯೂ ಅಂಬೇಡ್ಕರ್ ಅವರನ್ನು ಪೂಜಿಸ್ತಿದ್ರೆ, ಪಾಲಿಸ್ತಿದ್ರೆ, ಗೌರವಿಸ್ತಿದ್ರೆ. ಅವ್ರಿಗೆ ಮೊದಲು ಪ್ರತಿಯೊಬ್ಬ ಮಗುವಿಗೂ ಏನಪ್ಪ ಅಂದ್ರೆ ಹೈಯರ್ ಎಜುಕೇಷನ್, ಫ್ರೀ ಎಜುಕೇಷನ್ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಂದು ಮಗುವಿಗೂ, ಎಲ್ಲರಿಗೂ ಆರೋಗ್ಯ ಸಿಗುವಂಥ ವ್ಯವಸ್ಥೆ ಮಾಡಬೇಕು. ಮೊದಲು ಮಾಡಬೇಕಾಗಿದ್ದು. ಅದರ ನಂತರ ಮೂರನೇದು ಮಾಡುವಂಥ ಕೆಲಸ ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು. ಉದ್ಯೋಗ ಸಿಕ್ಕರೆ ಸಹಜ ಸಮಾನತೆ ಬರ್ತದೆ. ದುಡ್ಡು ಮತ್ತು ರಾಜಕೀಯ ಶಕ್ತಿ ಎರಡೂ ಕೂಡಿದಾಗ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ವಿನ ಮತ್ತೊಂದಿಲ್ಲ. ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಅಂದರೆ ಯಾವುದು? ಅಗ್ರಿಕಲ್ಚರ್, ಒಕ್ಕಲ್ತನ. ಒಂದೇ ಈ ದೇಶಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ಅವ್ರಿಗೆ ಮಾರ್ಕೆಟ್ ಕೊಟ್ಟರೆ, ಅವರಿಗೆ ಮಿನಿಮಮ್ ಪ್ರೈಸ್, ಸಪೋರ್ಟಿಂಗ್ ಪ್ರೈಸ್ ಕೊಟ್ಟರೆ ಅಲ್ಲಿ ಅನೇಕರು ಇದ್ದಾರೆ. ಅಲ್ಲಿ ಅಟ್ಲೀಸ್ಟ್ ರೈತರು, ಮೇಲ್ಜಾತಿಯವರು ಇದ್ದರೂ ಸಹಿತ ಕೆಳಜಾತಿಯವ್ರು ಕೆಲಸ ಮಾಡ್ಕೊಂಡು ಹೋಗುವಾಗ ಅವ್ರು ಪೇಮೆಂಟ್ ಕೊಡೋ ಶಕ್ತಿ ಬರ್ತಂದ್ರೆ ನಮ್ಮ ಅನೇಕ ಅಲ್ಲಿ ದಲಿತ ಸಮುದಾಯದವ್ರು ಆಗಿರ್ಬೋದು, ಶೂದ್ರ ಸಮುದಾಯದವರು ಆಗಿರ್ಬೋದು, ಅಲ್ಲಿ ಕೆಲಸ ಮಾಡಿಕೊಂಡು ಒಳ್ಳೆ ಪೇಮೆಂಟ್ ತೊಗೊಂಡು ಬದುಕ್ಬೋದು. ಅದು ಉಳಿದ ಕ್ಷೇತ್ರಗಳು ಇವತ್ತು